ಡ್ಯಾನ್ಸರ್ ಅನ್ನೋ ಹುಡುಗರು ಇರ್ತಿಲ್ಲ ಅವಾಗ. ವಿನೋದ್ ರಾಜು, ಶಶಿ, ನಾನೇ ಮೇಜರ್ ಇನ್ನೊಬ್ಬ ಡ್ಯಾನ್ಸರ್. ಬಟ್ ನನ್ನ ನಿಜ ಹೇಳಬೇಕು ಅಂದರೆ ಎಲ್ಲರಿಗಿಂತ ಚೆನ್ನಾಗಿ ಮಾಡ್ತೀನಿ. ಯಾರು ಹಣ್ಣವ್ರನ್ನ ಎತ್ಕೊಂಡು ಹೋದ್ರಲ್ಲ ಅವರು ನನ್ನ ಜೊತೆ ಕೆಲಸ ಮಾಡಬೇಕು. ಅವತ್ತೇನಾಯ್ತು ಅಂತ ಹೊರಗಡೆ ಇವರು ಹೇಳಬೇಕು, ಒಳಗಡೆ ನಾಗಪ್ಪ ಏನು ಮಾಡ್ತಿದ್ದೆ ಅಂತ ನಾಗಪ್ಪ ಹೇಳಬೇಕು. ಅಣ್ಣವ್ರು ಬಂದಿದ್ದು ಅವನೇ ಮೆಸೇಜು ಕೊಡೋದು, ಪೇಜರ್ ಮೆಸೇಜ್. ಅವಾಗ LTTನಲ್ಲಿ ಯಾರ್ಯಾರು ಅವತ್ತಿದ್ರು ಅವ್ರು ಮಾತ್ರ ಹೇಳಬೇಕು. ರಂಗನಾಥು ಹಳೇದನ್ನು ಹೇಳ್ಬಾರ್ದು, ಮನೇಲಿ ಏನು ನಡೀತೋ ಅಷ್ಟು ಮಾತ್ರ ಹೇಳಬೇಕು. ನನ್ನ ಡ್ಯಾನ್ಸ್ನ ಚಾಮುಂಡೇಶ್ವರಿ ಸ್ಟುಡಿಯೋಲಿ ಭಾರ್ಗವ ಸರ್ ನೋಡ್ತಾರೆ, ನನ್ನ ಬುಕ್ ಮಾಡಿಬಿಡ್ತಾರೆ ಅಲ್ಲೇ. ನೀನು ಈ ಫಿಲಮ್ ಮಾಡ್ತಾಯಿದ್ಯಾ, ನೀನು ಇಲ್ಲೇ ಇರು, ನಾನು ಪ್ರೊಡ್ಯೂಸರ್ನ ಬರೋಕ್ಕೆ ಹೇಳ್ತೀನಿ. ಇದೆ ರಮೇಶ್ ಅಂದರು. ಏನು ಹೇಳಿ ಅಣ್ಣ ಅಂದೆ. ಇಲ್ಲ, ಇವರು ಒಂದು ಹುಡುಗ ಬೇಕು ಅಂದರು. ನಾನು ಬಾಲರಾಜ್ಗೆ ಹೋಗಿ ಈಗ 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಬಾಲರಾಜ್ನ ಬುಕ್ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ. ಡೈರೆಕ್ಟ್ರು ನಿನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ, ಈಗೇನು ಮಾಡಲಿ ಅಂತ. ಅಯ್ಯೋ ಅಣ್ಣ, ಯಾಕಣ್ಣ ಇಷ್ಟು ತಲೆ ಕೆಡಿಸ್ಕೊಳ್ತೀರ? ಬಾಲರಾಜು ನನ್ನ ಫ್ರೆಂಡೇ, ಬಾಲು ಮಾಡಿದ್ರೇನು ನಾನು ಮಾಡಿದ್ರೇನು ಇಬ್ಬರು ನಾವೆಲ್ಲ ನಂಜುಂಡಿ ಕಲ್ಯಾಣ ಟೈಮಿಂದೆಲ್ಲ ಕ್ಲೋಸ್ ಫ್ರೆಂಡೇ. 75 ಪ್ರಭಾಕರನ್ ಜೊತೇಲಿ ಯಾರ್ಯಾರಿದ್ರೋ ಅಲ್ಲಿಂದಲೂ ತೊಗೊಂಬಂದಿದ್ದೀನಿ. 2000 ಆದಮೇಲೆ ಅಣ್ಣವರು. ಅದಕ್ಕಿಂತ ಮುಂಚೆ ನೀವು ಫುಲ್ ಎಲ್ಲ ಬರೀ LTT ಇದೆ. ಅಣ್ಣವ್ರು ಕಿಡ್ನ್ಯಾಪ್ ಆದಾಗ ಮಾತ್ರ ತಾನೇ ನಾನು ಕಾಡಿಗೆ ಹೋಗೋದು. ಓಕೆ, ಅದಕ್ಕಿಂತ ಮುಂಚೆ LTTನೇ ಸ್ಟಡಿ ಮಾಡ್ತಾ ಇರ್ತೀರಾ? ಇದು ವೀರಪ್ಪನ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿರಲ್ಲ ನಾನು. ಓಕೆ, ನಾನು ಯಾವಾಗ ಇದು LTT ನಡೀತಿತ್ತೋ, ಅಣ್ಣವ್ರು ಕಿಡ್ನ್ಯಾಪ್ ಆಗತ್ತಲ್ಲ, ಅವಾಗ ತಾನೇ ನಾವು ಕರವೇ ಬೇರೆ ಸ್ಟಾರ್ಟ್ ಮಾಡಿರ್ತೀವಿ. ರಕ್ಷಣಾ ವೇದಿಕೆ ಒಂದು 6-7 ಜನ ಅದ್ರಲ್ಲಿ ನಾನು ಒಬ್ಬ. ನಾವುಗಳೆಲ್ಲ ಇದ್ವಿ ಅವಾಗ. ನಾರಾಯಣಗೌಡರು, ಜಾಣಗೆರೆ ವೆಂಕಟರಾಮಯ್ಯನವರು, KR ಕುಮಾರು, ಪ್ರವೀಣ್ ಶೆಟ್ಟಿ, ಶಿವರಾಮೇಗೌಡ, ನಾವೆಲ್ಲ ಒಂದಷ್ಟು ಜನ ಇದ್ವಿ ಅವಾಗ. ನಮ್ಮ ಜನಾರ್ದನ ಯಡಿಯೂರು, ನಾವುಗಳೆಲ್ಲ ಇದ್ದಾಗ ಇದ್ದಿದ್ದು. ಆವಾಗ ಅಣ್ಣವ್ರು ಕಿಡ್ನ್ಯಾಪ್ ಆಗ್ಬಿಡ್ತಾರಲ್ಲ, ಓಕೆ, ಅವಾಗ ನಾವೆಲ್ಲ ಚಳುವಳಿ ಜಾಸ್ತಿ ಮಾಡಾಕ್ಬಿಟ್ವಿ. ಬಟ್ ನಾನೊಬ್ಬನೇ ಕಾಡಿಗೆ ಹೋಗ್ತಾ ಇದ್ದಿದ್ದು ಅವಾಗ. ಕಾಡಿಗೆ ಹೋಗಿ ಎಲ್ಲ ಮೆಸೇಜ್ ಎಲ್ಲ ತಂದು ಇಲ್ಲಿ ಕೊಡೋದು. ಎಲ್ಲಿ ಕಾಡಿಗೆ? ಮೀಟ್ ಮಾಡಿದ್ರ ನೀವು? ನಾವು ಕೊಳತೂರು ಮಣಿ ಅವ್ರ ಮುಖಾಂತರ ಒಂದಷ್ಟು ಜನ ಭೇಟಿ ಮಾಡಿಕೊಂಡು, ಅದು ಭೇಟಿ ಮಾಡಿಬಿಟ್ಟಿದ್ರೆ ಬೇರೆ ಥರ ಒಪ್ಪಿಸ್ಬಿಡ್ತಿದ್ದೆ. ಅವ್ರು ನಾನು ಭೇಟಿ ಮಾಡಲಿಲ್ಲ. ಅದನ್ನೆಲ್ಲ ತೊಗೊಂಡು ಬಂದು ನಾವು ಅವಾಗ DCP ನಾರಾಯಣಗೌಡರಿದ್ದರು, MC ನಾರಾಯಣಗೌಡರು. ಅದಾದಮೇಲೆ ಗೋಪಾಲ್ ಹೊಸೂರವರಿದ್ದರು. ಗೋಪಾಲ್ ಹೊಸೂರ್ಗೆ ಅವನು ಹೊಡೆದಿದ್ದು. ನೀವು ಭೇಟಿ ಮಾಡಿದ್ದೀರಾ ಗೋಪಾಲ್ ಹೊಸೂರ್ ಸಾಹೇಬ್ರನ್ನ? ಭೇಟಿ ಮಾಡಿದ್ದೀವಿ. ಗೋಪಾಲ್ ಹೊಸೂರೇ ನಂಬರ್ 1 ಆ್ಯಕ್ಚುಲಿ. 93ನಲ್ಲಿ ಅವನು ಹೊಡಿತಾನೆ. ಯಾರಿಗೆ? ಗೋಪಾಲ್ ಹೊಸೂರ್ಗೆ, ಎಸ್ ಬೆಂಡಲ್ಲಿ. ಅದು ಕತೆ ಕೇಳಬೇಕು ನೀವು ಸರ್. ಆ ಕತೆ, ವೀರಪ್ಪನ ಕತೆ ಕೇಳೋದಕ್ಕೆ ಮುಂಚೆ ನಿಮ್ದು LTTದ ಸ್ಟಾರ್ಟ್ ಮಾಡೋಣ. ಈಗ LTTದು ನಾನು ಅಲ್ಲೋದ್ನ. ನೀವು ಅಷ್ಟೊತ್ತಿಗೆ ತಮಿಳ್ ಸಿನಿಮಾ ಸೀರಿಯಲ್ ಎಲ್ಲ ಮಾಡ್ತೀರಾ, ಅಲ್ಲಿ ಸ್ಟಾಪ್ ಮಾಡಿದ್ರೆ ಅದ್ರ ಜೊತೆಗೆ ನಡೀತಾನೆ ಇತ್ತು. 94ಗೆ ನಾನು ಮತ್ತೆ ಬೆಂಗಳೂರಿಗೆ ಬರ್ತೀನಿ, ಬೊಂಬಾಟ್ ಹುಡುಗ ಫಿಲಮ್ ಮಾಡ್ತೀನಿ. ಫಸ್ಟ್ ಸಿನಿಮಾ ನಿಮ್ದು ಡೈರೆಕ್ಷನ್? ಇಲ್ಲಮ್ಮ, ನಾನು ಆ್ಯಕ್ಟ್ ಮಾಡಿದ್ದು KV ರಾಜು ಅಲ್ಲಿ ವಿಲನ್ ಆಗಿ ಮಾಡಿದೆ ಅಂತ ಹೇಳಿದ್ನಲ್ಲ, ಜಗ್ಗೇಶ್ ಫಿಲಮು, ಸಾರಾ ಗೋವಿಂದ ಆ ಫಿಲಮಲ್ಲಿ. ಅದರಲ್ಲಿ ಫಿಲಮ್ ಮಾಡ್ತೀನಿ. ಅದಾದಮೇಲೆ ನನಗೆ ಯಾಕೋ ನನಗೆ ಅನ್ನಿಸ್ತು, ನೀನು ಸ್ಮಾಲ್ ಕ್ಯಾರೆಕ್ಟರ್ ಸರ್ ಅದರಲ್ಲಿ? ಇಲ್ಲ, ಮೇನ್ ವಿಲನ್ ಆಗಿ ಮಾಡಿದೆ. ಅಷ್ಟೊತ್ತಿಗೆ ಆಲ್ರೆಡಿ ಒಂದು ಫಿಲಮ್ ಬಂತು, ಸೀನಣ್ಣ. ಗೊತ್ತಾ ನಿಮಗೆ? ಮೀಸೆ ಸೀನಣ್ಣ, ಗೊತ್ತು. ಅಣ್ಣವ್ರ SA ಗೋವಿಂದರಾಜ್ ಅವರ ಬ್ರದರ್. ಹೌದು. ಭಾರ್ಗವ್ ಅವ್ರ ಡೈರೆಕ್ಷನ್ನು. ಒಂದು ಫಿಲಮ್ ನನ್ನ ಬುಕ್ ಮಾಡ್ತಾರೆ ಅವರು. ಸಾಂಗು ನೋಡ್ತಾರೆ ಇದರಲ್ಲಿ. ಎಲ್ಲಿ ನಾನು ಮಾಡಿದ ಸಾಂಗು, ಬೊಂಬಾಟು ಹುಡುಗ ನೀನು ನನಗೆ ಯಾವ ಲೆಕ್ಕ ಹೇಳು ಅಂತೇಳಿ ಒಂದು ಸಾಂಗಲ್ಲಿ ನನ್ನ ಡ್ಯಾನ್ಸ್ ನೋಡಿ ಒಂದು ಡ್ಯಾನ್ಸ್ದು ಫಿಲಮ್ ಮಾಡ್ತಾ ಇರ್ತಾರೆ. ಅಂಬರೀಷು ಮತ್ತು ಮೇನ್ ಹೀರೋಯಿನ್ ಇನ್ನೊಬ್ಬರು. ಅದು ಒಂದು ಡ್ಯಾನ್ಸರು 4 ಸಾಂಗು. ಸುಷ್ಮಾಗೆ ಪೇರು ಹುಡುಕ್ತಾ ಇರ್ತಾರೆ. ನನ್ನ ಡ್ಯಾನ್ಸ್ನ ಚಾಮುಂಡೇಶ್ವರಿ ಸ್ಟುಡಿಯೋಲಿ ಭಾರ್ಗವ ಸರ್ ನೋಡ್ತಾರೆ, ನನ್ನ ಬುಕ್ ಮಾಡಿಬಿಡ್ತಾರೆ ಅಲ್ಲೇ. ನೀನು ಈ ಫಿಲಮ್ ಮಾಡ್ತಾಯಿದ್ಯಾ, ನೀನು ಇಲ್ಲೇ ಇರು, ನಾನು ಪ್ರೊಡ್ಯೂಸರ್ನ ಬರೋಕ್ಕೆ ಹೇಳ್ತೀನಿ ಅಂತ ಹೇಳಿ ನನ್ನಲ್ಲಿ ಕಾಯಿಸ್ತಾ ಇದ್ದಾರೆ. ಅಡ್ವಾನ್ಸ್ ಕೊಡಿಸ್ತೀನಿ. ನಾನು ಚಾಮುಂಡೇಶ್ವರಿ ಸ್ಟುಡಿಯೋಲಿ ಕಾಯ್ತಾ ಕೂತಿದ್ದೀನಿ. ನನ್ನ ಸಾಂಗ್ ನೋಡಿದ್ದಾರೆ, ತುಂಬ ಇಷ್ಟ ಆಗೋಗಿದೆ. ನಾನು ಅಲ್ಲಿ ಕಾಯ್ತಾ ಕೂತಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಸಾಯಂಕಾಲ ಏನೋ ಆಯಿತು ಅನಿಸುತ್ತೆ. ಅವಾಗ ನಮ್ಮ ಎಸೆ ಗೋವಿಂದಣ್ಣ ಬರ್ತಾರೆ. ಅವರು ಎಸ್ ಎ ಗೋವಿಂದರಾಜಲ್ಲ, ನಮ್ಮ ಸೀನಣ್ಣ, ಎಸ್ ಎ ಶ್ರೀನಿವಾಸ್ ಅವರು. ಗೋವಿಂದ ಆ್ಯಕ್ಚುಲಿ ಅವರು 3 ಜನ ಬ್ರದರ್ಸು.
ಚಿನ್ನೇಗೌಡರು, ಸೀನಣ್ಣ, ಎಸ್ ಎ ಗೋವಿಂದರಾಜು. ಪಾರ್ವತಮ್ಮವ್ರಿಗೆ 3 ಜನ ಬ್ರದರ್ಸ್. ಅದರಲ್ಲಿ ಪಾರ್ವತಮ್ಮವ್ರಿಗೆ ಎಸ್ ಎ ಚಿನ್ನೇಗೌಡರು, ಸೀನಣ್ಣ, ಇವು ಗೋವಿಂದರಾಜು ಮನೆ ಅಳಿಯ. ಸೀನಣ್ಣ ಬಂದು ಸಿನಿಮಾಗಳು ಮಾಡ್ತಿದ್ದಾರೆ. ಬಂದು ಏನು ಮಾಡಿದ್ರು, ಡೈರೆಕ್ಟ್ರ್ ಯಾರನ್ನೋ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾರಂತೆ ಅಂತ ಅಂದರು. ನನ್ನ ನೋಡ್ಬಿಟ್ಟು ಅವ್ರಿಗೆ ಖುಷಿ ಆಗೋಯ್ತು. ನನ್ನ ಕೈ ಹಿಡ್ಕೊಂಬಿಟ್ರು. ಏನಣ್ಣ ಅಂದೆ. ಒಂದು ತಪ್ಪಾಗಿ ಹೋಗಿದೆ ರಮೇಶ್ ಅಂದರು. ಏನು ಹೇಳಿ ಅಣ್ಣ ಅಂದೆ. ಇಲ್ಲ, ಇವರು ಒಂದು ಹುಡುಗ ಬೇಕು ಅಂದರು. ನಾನು ಬಾಲರಾಜ್ಗೆ ಹೋಗಿ ಈಗ 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಬಾಲರಾಜ್ನ ಬುಕ್ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ. ಡೈರೆಕ್ಟ್ರು ನಿನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ, ಈಗೇನು ಮಾಡಲಿ ಅಂತ. ಅಯ್ಯೋ ಅಣ್ಣ, ಯಾಕಣ್ಣ ಇಷ್ಟು ತಲೆ ಕೆಡಿಸ್ಕೊಳ್ತೀರ? ಬಾಲರಾಜು ನನ್ನ ಫ್ರೆಂಡೇ. ಬಾಲು ಮಾಡಿದ್ರೇನು, ನಾನು ಮಾಡಿದ್ರೇನು, ಇಬ್ಬರು ನಾವೆಲ್ಲ ನಂಜುಂಡಿ ಕಲ್ಯಾಣ ಟೈಮಿಂದೆಲ್ಲ ಕ್ಲೋಸ್ ಫ್ರೆಂಡ್ಸು ನಾವು. ಬಾಲರಾಜು ಎಲ್ಲ. ಆವಾಗ ಸಿನಿಮಾ ಹೇಳಿದಾಗ ಭಾರ್ಗವ್ ಅವರು ಸಾರಿ ಕೇಳಿದ್ರು ನನ್ನ. ಬೇಜಾರು ಮಾಡ್ಕೋಬೇಡ, ಹಂಗೆ ಹಿಂಗೆ ನೆಕ್ಸ್ಟ್ ಮಾಡೋಣ ಹಂಗೆ ಅಂದರು. ತಲೆ ಕೆಡಿಸ್ಕೊಬಿಡಿ ಸರ್. ಆಮೇಲೆ ಸೀನಣ್ಣ ಒಂದೇ ಒಂದು ಹೇಳಿದ್ರು, ರಮೇಶ್ ಬೇರೆ ಯಾವ ಹುಡುಗ ಆಗಿದ್ರು 10,000 ಕೊಟ್ಟಿದ್ದು ಅದು ಬಿಟ್ಬಿಡ್ತಿದ್ದೆ. ಇದು ಅಣ್ಣವರ ತಂಗಿ ಮಗ, ಅವ್ರನ್ನ ತೆಗೆದ್ರೆ ಇದು ದೊಡ್ಡ ಬೇರೆ ಥರ ಮಾತಾಡ್ಬಿಡ್ತಾರೆ, ಬೇಜಾರು ಮಾಡ್ಕೊಬೇಡ. ಆವಾಗಲೇ ಅನ್ನಿಸ್ತು ನನಗೆ, ಓಕೆ ನಮ್ಗೆ ನಸೀಬ್ ಸ್ವಲ್ಪ ಕಮ್ಮಿ ಇದೆ. ಮೇನ್ ಕ್ಯಾರೆಕ್ಟ್ರು 4 ಡ್ಯಾನ್ಸು. ಆವಾಗ ಡ್ಯಾನ್ಸರ್ ಅನ್ನೋರೇ ಇರಲಿಲ್ಲ ಇಂಡಸ್ಟ್ರಿನಲ್ಲಿ. ನಾನು ಮಾತಾಡ್ತಿರೋದು 95. ಡ್ಯಾನ್ಸರ್ ಅನ್ನೋ ಹುಡುಗರು ಇರ್ತಿಲ್ಲ ಅವಾಗ. ವಿನೋದ್ ರಾಜು, ಶಶಿ, ನಾನೇ ಮೇಜರ್ ಇನ್ನೊಬ್ಬ ಡ್ಯಾನ್ಸರ್. ಬಟ್ ನನ್ನ ನಿಜ ಹೇಳಬೇಕು ಅಂದರೆ ಎಲ್ಲರಿಗಿಂತ ಚೆನ್ನಾಗಿ ಮಾಡ್ತೀನಿ ಇದ್ದೆ. ನಾನು ಆವಾಗಲೇ ಕ್ಲಾಸಿಕಲ್ ಕಲ್ತ್ಕೊಂಡಿದ್ದೆ, ವೆಸ್ಟರ್ನ್ ಕಲ್ತ್ಕೊಂಡಿದ್ದೆ, ಎಲ್ಲ ಥರ ಡ್ಯಾನ್ಸು ಟ್ರೈ ಮಾಡಿಬಿಟ್ಟಿದ್ದೆ ನಾನು. ಫಿಲ್ಮ್ ಇನ್ಸ್ಟಿಟ್ಯೂಟೆಲ್ಲ ಓದ್ಕೊಂಡವಾಗ ಅದು ನನಗೆ. ಆಮೇಲೆ ಬೊಂಬಾಟ್ ಹುಡುಗನೂ ಸರಿಯಾಗಿ ಓಡಲಿಲ್ಲ. ಈ ಫಿಲ್ಮ್ ಮಿಸ್ ಆಯಿತು. ಮಾಣಿಕ್ ಚಂದವರು ಒಂದು ನನಗೋಸ್ಕರ ನನ್ನ ಡ್ಯಾನ್ಸ್ ನೋಡ್ಬಿಟ್ಟು ಇವ್ರನ್ನ ಹಾಕ್ಕೊಂಡು ಒಂದು ಪಿಕ್ಚರ್ ಮಾಡಬೇಕು ಅಂದ್ಕೊಂಡ್ರು. ಅದು ಎದ್ದೊಳ್ಳಿಲ್ಲ. ಆವಾಗ ಅಂದ್ಕೊಂಡೆ ಮೋಸ್ಟ್ಲಿ ನಮಗೆ ಇದು ಇಲ್ವೇನೋ ಅಂತ ಅಂದ್ಕೊಂಡು ಆವಾಗ ಸರಿ ಓಕೆ ಕತೆ ಎಲ್ಲ ಬರೀತಿದ್ನಲ್ಲ, ಅದು ಸೈಮಲ್ಟೇನಿಯಸ್ ಹೋಗಿ ಕೆಂಪೈನವ್ರನ್ನ ಇಟ್ಕೊಂಡು ಸೈನೈಡ್ ಕತೆ ಎಲ್ಲ ಬರೆದು ಸ್ಟೋರಿ ಬೋರ್ಡೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ದೆನ್ ಇಮಿಡಿಯೇಟಾಗಿ 97ಗೆ ರಂಗನಾಥ್ ಬಿಡುಗಡೆ ಆಗ್ತಾರೆ. ರಂಗನಾಥ್ ಅಲ್ಲಿಗೆ ಚೆನ್ನೈಗೆ ಹೋಗ್ತೀನಿ, ಮತ್ತು ಚೆನ್ನೈಗೆ ನನ್ನ ಪ್ರಯಾಣ ಬಳಸ್ತೀನಿ. 93 ವಾಪಸ್ ಬಂದಿರ್ತೀನಿ, ಮತ್ತು ತಿರ್ಗಿ ಅಲ್ಲೇ ಹೊರಟೋಗ್ತೀನಿ. ಅಲ್ಲೋಗಿ ಮತ್ತೆ ಅದನ್ನೆಲ್ಲ ಗ್ಯಾದರ್ ಮಾಡಿಕೊಂಡು ಒಂದೂವರೆ ವರ್ಷ ಅಲ್ಲಿಂದೆಲ್ಲ ಕಲೆಕ್ಟ್ ಮಾಡಿಕೊಂಡು ರಂಗನಾಥಿಗೆ ಬಂದು ರಂಗನಾಥ್ ಜೊತೇಲಿ ಯಾವುದ್ಯಾವ್ದು ಮನೆ ಎಲ್ಲೆಲ್ಲಿ ಏನೇನು ನಡೀತು ಅಂತ ಮೃದುಲ ಅವರು ಎಲ್ಲನೂ ನೋಡಿಕೊಂಡು ಪೊಲೀಸ್ದು ಇದು ಹೊರಗಡೆ. ಆಮೇಲೆ ಇನ್ನೊಂದೇನೆಂದರೆ ಪೊಲೀಸ್ ಸೈಡ್ ಯಾರಿದ್ರೋ ಯಾವತ್ತಿಂದನೇ ಇನ್ವೆಸ್ಟಿಗೇಷನ್ ಎಲ್ಲ ನನ್ನ ಫ್ರೆಂಡ್ಸೇ. ನರಸಿಂಹಮೂರ್ತಿ ಅಂತ ಇನ್ಸ್ಪೆಕ್ಟ್ರು, ಅವರೇ ಯಾವತ್ತಿನ ದಿನ ಇದ್ದಿದ್ದು. ಅವ್ರ ತಮ್ಮ ಬಂದು ನನ್ನ ಕ್ಲೋಸ್ ಫ್ರೆಂಡು ನಾಗೇಶ್ ಅಂತ, ಬುಷ್ ನಾಗು ಅಂತ ಕರಿತಿದ್ವಿ. ದೇವಯ್ಯ ಪಾರ್ಕ್ ಸಾಲ ಗೋವಿಂದ ಮನೆ ಹತ್ರ ಇದ್ದಿದ್ದು ಅವನು. ಅದಾದಮೇಲೆ ಅವ್ರಿಗೆ ಕಾರ್ ಕೊಟ್ಟಿದ್ದು ನನ್ನ ಫ್ರೆಂಡು ಮಾಲಿಂಗಮ್ಮು. ಪ್ರತಿಯೊಂದು ನನ್ನ ಸುತ್ತಾನೇ ನಡೆದಿದೆ ಇದು. ಆವಾಗ ಎಲ್ಲರದು ಕಲೆ ಹಾಕ್ಕೊಳ್ತೀವಿ. ಸರ್ ಆ ಟೈಮಲ್ಲಿ ಎಲ್ಲ ಲವ್ ಸ್ಟೋರೀಸು, ಫೈಟಿಂಗ್ ಆ ಥರದ್ದು ಕ್ರೇಜ್ ಇತ್ತು. ನೀವು ಕ್ರೈಮ್ನೇ ಸೆಲೆಕ್ಟ್ ಮಾಡ್ಕೋತೀರಲ್ಲ, ಬೇರೆ ಜಾನರ್ ಮಾಡಬೇಕು ಅಂತ ಅನ್ನಿಸ್ತು. ಸಪ್ರೇಟ್ ಇವಾಗ ಯಾವ್ದಾರು ಒಂದು ಜಾನರ್ನ ಇದು ನಾನಾಗಿ ಹುಡ್ಕೊಂಡು ಹೋಗಿದ್ದು ಅಲ್ಲ, ಇದು ನನ್ನನ್ನೇ ನಾನು ತೊಡಗಿಸ್ಕೊಂಡಿದ್ದು. ನನ್ನ ಕಣ್ಣು ಮುಂದೆ ಎಲ್ಲ ನಡೆದಿರೋದನ್ನು ಚಿತ್ರವಾಗಿ ಯಾಕೆ ತರಬಾರ್ದು ಅನ್ನೋದೇ ನನಗೆ. ಅದನ್ನು ನಾನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಿಟ್ಟೆ. ರಿಯಲ್ ಸ್ಟೋರಿ ಒಂದು ಮಾಡಬೇಕು ನಾನು, ರಿಯಲ್ ಕಾನ್ಸೆಪ್ಟ್ ಇಟ್ಕೊಂಡು ಏನು ನಡೀತು. ಅವಾಗೆಲ್ಲ ಈ ಮೊಬೈಲ್ ಇಲ್ಲ, ಇದಿಲ್ಲ, ಸೋಷಿಯಲ್ ಮೀಡಿಯಾ ಇಲ್ಲ, ಏನಿಲ್ವಲ್ಲ. ಹೌದು. ಇದನ್ನು ಜನಗಳಿಗೆ ತಲುಪಿಸ್ಬೇಕು. ಎಕ್ಸಾಕ್ಟಾಗಿ ಅವತ್ತು ಏನು ನಡೀತು, ಆ ಟೈಮಲ್ಲಿ ಆ ಕ್ಷಣದಲ್ಲಿ ಏನು ನಡೀತು ಜನಗಳಿಗೆ ಗೊತ್ತಿಲ್ಲ. ಟಿ ವಿಲೂ ಬರ್ತಿರಲಿಲ್ಲ, ಟಿ ವಿನೂ ಕಮ್ಮಿನೇ. ಪೇಪರ್ಗಳಂತೂ ಹೇಳ್ತಾನೆ, ಎಷ್ಟು ಹೇಳೋಕ್ಕಾಗ ಪಾಪ ಅವರು. ಎಕ್ಸಾಕ್ಟಾಗಿ ಎಲ್ಲರಿಗೂ ಎಲ್ಲನೂ ಸಿಗ್ತಾ ಇರಲಿಲ್ಲ. ನನಗೆ ಅದೇನು ದೇವ್ರ ಪುಣ್ಯನೋ ಏನೋ ಗೊತ್ತಿಲ್ಲ, ನನಗೆ ಪ್ರತಿಯೊಂದು ಸಿಗ್ತಾಯಿತ್ತು. ನನಗೆ ಅದು ಈ ಕಥೆಯಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ಪರ್ಸ್ನಲ್ಲಾಗೆ ನನಗೆ ಪರಿಚಯ ಇರೋದ್ರಿಂದ ಎಲ್ಲರೂ ನನಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ಹತ್ತಿರ ಆಗ್ಬಿಟ್ರು. ತುಂಬ ಇನ್ವೆಸ್ಟಿಗೇಷನ್ ಮಾಡ್ತಾ 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 ನೋಡ್ತೀನಿ.
ಪೊಲೀಸವ್ರಿಗೆ ಗೊತ್ತಿಲ್ಲ ಸುಮಾರು ವಿಷಯಗಳು. ಅದೆಲ್ಲ ನನಗೆ ಗೊತ್ತಾಗೋಕೆ ಸ್ಟಾರ್ಟ್. ಯಾಕೆಂದ್ರೆ ಈ ಸ್ಟೋರಿನ ತಗೊಂಡಾಗ ಪೊಲೀಸರೇ ಒಂದು ಆಂಗಲ್ ಹೇಳ್ತಾರೆ, ಅಲ್ಲಿರೋರೇ ಒಂದು ಆಂಗಲ್ ಹೇಳ್ತಾರೆ, ನೋಡಿದವರೇ ಒಂದು ಆಂಗಲ್ ಹೇಳ್ತಾರೆ. ಯಾವ ಕತೆ ತಗೊಳ್ಳಿ, ಎಲ್ಲದಕ್ಕೂ 2 sides ಅಂತೀವಿ. 2 sides, ಒಂದು ಕಾಯಿನ್ಗೆ ಆಗಲಿ 2 sides. ನೀವು ನಾವೇನು ಮಾತಾಡ್ತಿದ್ದೀವೋ ಇನ್ನೊಬ್ರಿಗೆ ಅದು ಇನ್ನೊಂದು ಆ್ಯಂಗಲ್, ನನಗೊಂದು ಆ್ಯಂಗಲ್ ಇರುತ್ತೆ, ಇನ್ನೊಬ್ರಿಗೆ ಇನ್ನೊಂದು ಆ್ಯಂಗಲ್ ಇರುತ್ತೆ. ಈ ಥರನೇ ಪ್ರತಿಯೊಂದು ಇರೋದು, ಜಗತ್ತಲ್ಲೇ ಹಂಗೆ ಇರೋದು. ಫಾರ್ ಎವ್ರಿಥಿಂಗ್ ದೇರ್ ಈಸ್ 2 shades. ನನ್ನೊಳಗೊಂದಿರುತ್ತೆ, ಹೊರಗಡೆ ಒಂದು ನಡೀತಾ ಇರುತ್ತೆ. ಇದನ್ನ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ನಂಗೆ ಅದೇನು ಪುಣ್ಯನೋ ಗೊತ್ತಿಲ್ಲ, ಈ ಕಥೆನಲ್ಲಿ ಎಲ್ಲಾನು ಸೇರಿ ನನಗೆ ಸಿಕ್ತು. ಆಮೇಲೆ ಶ್ರೀಲಂಕಾಕ್ಕೆ ಹೋಗಿದ್ರಾ ನೀವು? ಒಂದು 6 ಸಲ ಹೋಗಿ ಬಂದ್ವಿ. ಒಂದು 6 ಸಲ ಹೋಗಿದ್ದೆ. ಥ್ರೂಟ್ ವರ್ಲ್ಡ್ ಟೂರ್ ಮಾಡಿದ್ದೀನಿ. LTT ಅವ್ರದ್ದು ಒಂದು 200 ಜನದ ಇಂಟರ್ವ್ಯೂ ಮಾಡಿದ್ದೀನಿ. 75 ಪ್ರಭಾಕರನ್ ಜೊತೇಲಿ ಯಾರ್ಯಾರಿದ್ರೋ ಅಲ್ಲಿಂದನೂ ತೊಗೊಂಬಂದಿದ್ದೀನಿ ನಾನು. ಪ್ರಭಾಕರನ್ ಜೊತೇಲಿ ಯಾರ್ಯಾರು ಟ್ರಾವೆಲ್ ಮಾಡಿದ್ರು ಒಂದೊಂದು ಇನ್ಸಿಡೆಂಟ್ ಇಟ್ಕೊಂಡು, ಆಮೇಲೆ ನಂದೊಂದು ಬೇರೆ ಥರ ಹ್ಯಾಂಡಲ್ ಮಾಡ್ತೀನಿ. ಇವಾಗ ಯಾರೋ ಒಬ್ಬರು ಸಿಗ್ತಾರೆ ಅಂದ್ಕೊಳ್ಳಿ, ಅವರು ನಾನು ಗೊತ್ತಿತ್ತು ಇದು ನಡೀತು ಅಂದರೆ ನಾನು ಒಪ್ಪಲ್ಲ. ಅದು ನೀವು ಅವತ್ತಿನ ದಿನ ಎಲ್ಲಿದ್ರಿ, ಏನು ಮಾಡ್ತಿದ್ರಿ ಅಷ್ಟು ಮಾತ್ರ ಹೇಳಿ ಅಂತೀನಿ. ಹಂಗಾಗಿತ್ತು ಹಿಂಗಾಗಿತ್ತು ತಗೊಳ್ಳಲ್ಲ ನೀವು? ಮುಟ್ಟೋದೇ ಇಲ್ಲ ನಾನು. ಯಾರಾದರೂ ಅವನು ಹಂಗೆ ಮಾಡ್ತಿದ್ದ, ಅವನು ಹಿಂಗೆ ಉತ್ತರಿಸ್ತಿದ್ದ ಕತ್ತರಿಸ್ತಿದ್ದ ಅಂದರೆ ನಂಬಕ್ಕೆ ಹೋಗಲ್ಲ, ತೊಗೊಳ್ಳೋದು ಇಲ್ಲ ನಾನು. ನೀವು ಅವತ್ತಿನ ದಿನ ಎಲ್ಲಿದ್ರಿ, ಏನು ಮಾಡ್ತಿದ್ರಿ ಅಷ್ಟೇ ನನಗೆ ಬೇಕಿರೋದು. ಓಕೆ, ನೀವು ಹಿಯರ್ ಆ್ಯಂಡ್ ಸೇಗೆ ಕಿವಿ ಕೊಡಲ್ಲ ನಾನು. ಅವರು ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅದೆಲ್ಲ ಬೇಡ. ನೀವು ಅವತ್ತಿದ್ರ, ಏನು ಮಾಡ್ತಿದ್ರಿ, ಎಲ್ಲಿದ್ರಿ, ಇಷ್ಟು ಮಾತ್ರ ಹೇಳಿ ಅಂತೀನಿ ನಾನು. ಅದನ್ನು ಮತ್ತೆ ಪ್ರೂವ್ ಮಾಡೋಕ್ಕೆ ಆಪೋಸಿಟ್ ಸೈಡ್ನು ನೋಡ್ತೀನಿ. ಹಂಗಾಗಿ ನಿಮಗೆ ಕನ್ಫ್ಯೂಷನ್ ಆಗಲ್ಲ, ಕನ್ಕ್ಲೂಡ್ ಆಗಿ ಬರೋದಕ್ಕೆ ಒಂದು ಸ್ವಲ್ಪ ಈಸಿ ಆಗುತ್ತೆ. ಯಾವುದೇ ಕಾರಣಕ್ಕೂ ನಾನು ಹಿಯರ್ ಆ್ಯಂಡ್ ಸೇನ್ ಒಪ್ಕೊಳ್ಳಲ್ಲ. ಯಾವ ಪೊಲೀಸ್ ಆಫೀಸರ್ ಆಗಲಿ ಯಾರಾದರೂ ಆಗಲಿ, ಅವತ್ತಿನ ದಿನ ನೀವೇನಾದರೂ ನೋಡಿದ್ರಾ ಕಣ್ಣಾರೆ, ಅವತ್ತು ನೀವು ಆ ಜಾಗದಲ್ಲಿದ್ರಾ ಅಂತ ಹೇಳಬೇಕು. ನಾನು ಇಂಟರ್ವ್ಯೂಸ್ ಮಾಡಿದ್ದೀನಲ್ಲ, ಎಲ್ಲರೂ ಆ ಥರದವ್ರೆ. LTTನಲ್ಲಿ ಆಗ್ಬೋದು, ವೀರಪ್ಪನ ಆ್ಯಂಗಲ್ ಆಗ್ಬೋದು, ಪ್ರತಿಯೊಬ್ಬರು ಅದಕ್ಕೆ ಹೇಳಿದ್ದು ನಾನು. ಗೋಪಾಲ್ ಹೊಸೂರು ಅವ್ರಿಗೆ ಆಮೇಲೆ ಬರ್ತೀನಿ ಬೇಕಾರೆ. LTTನಲ್ಲಿ ಯಾರ್ಯಾರು ಅವತ್ತಿದ್ರು ಅವ್ರು ಮಾತ್ರ ಹೇಳಬೇಕು. ರಂಗನಾಥು ಹಳೇದನ್ನು ಹೇಳ್ಬಾರ್ದು, ಮನೇಲಿ ಏನು ನಡೀತೋ ಅಷ್ಟು ಮಾತ್ರ ಹೇಳಬೇಕು. ಹೊರ್ಗಡೆ ಪೊಲೀಸವ್ರು ಏನು ಮಾಡ್ತಿದ್ರು ಅವ್ನು ಹಿಂಗೆ ಹೇಳ್ತಾನೆ. ಕೆಂಪಯ್ಯನವರು ಹೊರಗಡೆದು ಹೇಳ್ಬೋದು, ಪೊಲೀಸವರು ಅವ್ರಿಗೆ ಹೊರಗಡೆದು ಹೇಳ್ಬೋದು, ಒಳಗಡೆದು ಅವ್ರು ಹಿಂಗೆ ಹೇಳೋಕ್ಕಾಗತ್ತೆ. ಇದೇ ನಾನು ಮಾಡೋ ರಿಸರ್ಚ್. ಇದೇ ಥರನೇ ಪ್ರತಿಯೊಂದು ಮಾಡೋದು ನಾನು. ಆಮೇಲೆ ಅದು ವೀರಪ್ಪನಲ್ಲೇ ಬಂದಾಗ ನಾಗಪ್ಪ ಮಾರಾಟಗಿ ಇದ್ದಾರೆ. ನನ್ನ ಅಸೋಸಿಯೇಟ್ ಡೈರೆಕ್ಟ್ರು ಅಣ್ಣವ್ರನ್ನ ಮತ್ತು ನಾಗಪ್ಪ ಮಾರಾಟಗಿ ಕಿಡ್ನ್ಯಾಪ್ ಮಾಡಿದ್ನಲ್ಲ, ಅವನೇ ನನ್ನ ಅಸೋಸಿಯೇಟ್ ಡೈರೆಕ್ಟ್ರು. ಒರಿಜಿನಲ್ ಆಗಿ ಯಾರು ಅಣ್ಣವ್ರನ್ನ ಕಿಡ್ನ್ಯಾಪ್ ಮಾಡಿದ್ರು ಅವನೇ ನನ್ನ ಅಸೋಸಿಯೇಟ್ ಡೈರೆಕ್ಟ್ರು. ನೀವು ಯಾರನ್ನು ಭೇಟಿ ಮಾಡಿದ್ರು ಗೊತ್ತಿಲ್ಲ, ಅಣ್ಣವ್ರನ್ನ ಕಿಡ್ನ್ಯಾಪ್ ಮಾಡಿದ್ದು ಗ್ಯಾಂಗಲ್ಲಿ ಮೀಟ್ ಮಾಡಿದ್ದೀರ ಅನ್ನೋದು ಮಾಡಿದವರು ನನ್ನ ಅಸೋಸಿಯೇಟ್ಸು. ಯಾರು ಅಣ್ಣವ್ರನ್ನ ಎತ್ಕೊಂಡು ಹೋದ್ರಲ್ಲ ಅವರು ನನ್ನ ಜೊತೆ ಕೆಲಸ ಮಾಡಬೇಕು. ಅವತ್ತೇನಾಯ್ತು ಅಂತ ಹೊರಗಡೆ ಇವ್ರು ಹೇಳಬೇಕು, ಒಳಗಡೆ ನಾಗಪ್ಪ ಏನು ಮಾಡ್ತಿದ್ದೆ ಅಂತ ನಾಗಪ್ಪ ಹೇಳಬೇಕು. ಅದು ಸಿಂಕ್ ಆಗತ್ತೆ ಅಂತ ನೋಡ್ತೀನಿ. ಪೊಲೀಸರು ಹೊರಗಡೆ ಏನು ಮಾಡ್ತಿದ್ರು ಅಂತ ಅವ್ರು ಹೇಳಬೇಕು. ನಾಗಪ್ಪ ಹಂಗೆ ಕಿಡ್ನ್ಯಾಪ್ ಮಾಡಿದವನು, ಅವತ್ತಿನ ಸಹ ಯಾರು ಬೆಣ್ಣೆ ಮುರುಕು ಮಾಡ್ಕೊಂಡು ಆ ರೋಡಲ್ಲಿದ್ದವನು, ಯಾರು ಚಕ್ಲಿ ಮಾಡ್ಕೊಂಡು 2 ತಿಂಗಳಲ್ಲಿ ಇದ್ದ ಸೈಕಲ್ ಮಾಡಿ, ಅವನೇ ನನ್ನ ಅಸೋಸಿಯೇಟ್ ಡೈರೆಕ್ಟ್ರು. ಅಣ್ಣವ್ರು ಬಂದಿದ್ದು ಅವನೇ ಮೆಸೇಜು ಕೊಡೋದು, ಪೇಜರ್ ಮೆಸೇಜ್. ಅವಾಗ ಅಣ್ಣವ್ರು ಬಂದರು ಅಂತ ಹೇಳಲ್ಲ, ಮಾಪಿಳೆ ಬಂದಿಟ್ಟಾರ ಅಂತ ಹೇಳ್ತಾರೆ, ಮದುವೆ ಗಂಟು ಬಂದಿದ್ದಾರೆ ಊರಿಗೆ ಅಂತ ಹೇಳ್ತಾರೆ. ಅಷ್ಟೇ ಅವ್ರು ಪ್ಲ್ಯಾನ್ ಮಾಡಿದ್ದು. ಒಳಗಡೆ ಇದ್ದವ್ರದೆಲ್ಲ ಫೋಟೋಸ್ಗಳು ನೋಡಿದ್ದೀರಾ ತಾವು? TNRT ಗ್ಯಾಂಗ್ ಯಾರ್ದಾರು ಇಂಟರ್ವ್ಯೂಸ್ ಮಾಡಿದ್ದೀರಾ ತಾವು? ಇಲ್ಲ ಸರ್, ಅದೆಲ್ಲ ನನ್ನ ಹತ್ರ ಇರೋದು. ಓಕೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ.
ಪ್ರೇರಣೆ ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.